ಸೊ ವೆಲ್ಕಮ್ ಟು ಸೆಕ್ಷನ್ 4. ಫ್ರೆಶ್ ಆಗಿ ಮಾತಾಡೋಣ. ನಾವು ಆಗಾಗ ಮಾತಾಡೋದ್ರಿಂದ ನಿನ್ನೆ ಶಿವಾಷ್ಟಕ ಮಾಡಬೇಕಾಗಿತ್ತು, ಆ್ಯಕ್ಚುಲಿ ಧ್ಯಾನ ಮಾಡಬೇಕಾಗಿತ್ತು, ಮೆಡಿಟೇಷನ್ ಮಾಡಬೇಕಾಗಿತ್ತು. ಬಟ್ ಅಲ್ಲಿ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇಸ್ ದೇರ್. ಯೂಟ್ಯೂಬ್ದವರು ಕಾಪಿ ರೈಟ್ಸ್ ಅದು ಮಾಡ್ಲಿಕ್ಕೆ ಅದಕ್ಕೆ ನಮಗೆ ಒಂದು 4 ಕಡೆ ನೋಡಿದೀವಿ, ಸಿಗಲಿಲ್ಲ. ನಾವು ನಿಮಗೆ ಲಿಂಕ್ ಕಳಿಸ್ಕೊಡ್ತೀವಿ. ದಯವಿಟ್ಟು ಆ ಲಿಂಕ್ ಹಚ್ಕೊಂಡು ನಾ ಯಾವ ರೀತಿಯಲ್ಲಿ ಮೆಡಿಟೇಷನ್ ಹೇಳ್ತೀನಿ ಅದು ಮಾಡ್ಕೋತ ಹೋಗ್ರಿ, ಆಟೋಮೆಟಿಕ್ ಸೆಟ್ ಆಗ್ತದೆ. ಓಕೆ, ಏನಿಯೋ ನಾಳೆಗೆ ಗಣೇಶ ಚತುರ್ಥಿ, ಗಣೇಶದ ನಾವು ಫೆಸ್ಟಿವಲ್ ಆಚರಣೆ ಮಾಡ್ತೀವಿ. ಕೆಲವು ಮಂದಿ ಕಡೆ 4 ದಿವಸ, 5 ದಿವಸ, 1 ದಿವಸ ಅವರ ರವ. ಆದರೆ ಒಂದು ಹೊಸ ಟೆಕ್ನಿಕ್ ನಾವು ಅದಕ್ಕೆ ಸ್ಟಾರ್ಟ್ ಮಾಡಿಕತ್ತೀವಿ. ನಾಗ ಹೇಳ್ದಂಗೆ ಬುದ್ಧಿ ದೇವತಾ, ಆಮೇಲೆ ವಿದ್ಯಾ ದೇವತಾ. ಸೊ ವಿದ್ಯಾ ಯಾರ ಕಡೆ ಅದ? ಸರಸ್ವತಿ ದೇವಿ ಕಡೆ. ಬುದ್ಧಿ ಯಾರ ಕಡೆ ಅದ? ಗಣಪತಿ ಕಡೆ. ಆ್ಯಕ್ಚುಲಿ ಎರಡು ಎಲ್ಲರ ಕಡೆ ಅವ. ಆದರೂ ನಾವು ಸ್ವಲ್ಪ ಡಿಪಾರ್ಟ್ಮೆಂಟ್ ವೈಸ್ ನೋಡಿದ್ರೆ ದೇ ಆರ್ ಜಸ್ಟ್ ಲೈಕ್ HODs. ಓಕೆ, ಸೊ ಇಲ್ಲೇ ನಾವು ಏನು ಮಾಡ್ಬೇಕಂತ ಮಾಡೀವಿ, ಕಾಂಬಿನೇಷನ್ಸ್ ಹೆಂಗೆ ಮಾಡ್ಬೇಕಂತ ಮಾಡೀವಿ ಅಂದ್ರೆ, ಗಣಪತಿ ಇದು ಮೂಲಾಧಾರ ಚಕ್ರ ದೇವತಾ. ಓಕೆ, ಅದ್ರ ಜೊತೆನೆ ಸರಸ್ವತಿದು ವಾಸ್ತು ಇರ್ತದಲ್ಲಿ ಸ್ವಲ್ಪ. ಆ್ಯಕ್ಚುಲಿ 4 ಪೆಟಲ್ಸ್ ಆರ್ ದೇರ್. ಸೊ ಆ ಡೀಟೇಲ್ ಆಮೇಲೆ ಹೇಳ್ತೀನಿ ಅಂತ. ಬಟ್ ಈಗ ನೀವು ಟೆಂಪ್ರರಿ ವಿಚಾರ ಮಾಡಿರಿ. ಎಸ್, ಒಂದು ಗಣಪತಿ ದೇವತಾ ಅದ, ಅದ್ರ ಜೊತೆ ಸರಸ್ವತಿನೂ ಅದ. ಸೊ ಇದು ಕಾಂಬಿನೇಷನ್ ಮಾಡ್ಬೇಕಾಗ್ತದೆ ನಮಗೆ. ಯಾಕಂದ್ರೆ ಬರೀ ನಾಲೆಜ್ ಇದ್ರೂ ಉಪಯೋಗ ಇಲ್ಲ, ಬರೀ ವಿದ್ಯಾ ಇದ್ರೂ ಉಪಯೋಗ ಇಲ್ಲ. ಅದು ಎಲ್ಲಿ ಯೂಸ್ ಮಾಡಬೇಕು ಅದು ಬುದ್ಧಿ ಬೇಕು, ಅಂದ್ರೆ ಅದಕ್ಕೆ ಕೆಲಸ ಆಗೋದು. ಬರೋಬರ್. ಈಗ ಬ್ಯಾರೆ ಸ್ಟೈಲ್ನಾಗ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ಇದು ಒಂದು ಪೇನ್ ಅದ ಸಪೋಸ್ ಟು ಬಿ. ಪೇನ್ ಅದೇನೇ ಅದ, ಅದ್ರೊಳಗೆ ರಿಫಿಲ್ ಬೇಕಲ್ಲ, ಅಂದ್ರೆ ಮೂಡ್ತದ. ಬರೀ ರಿಫಿಲ್ ತೊಗೊಂಡ್ರೆ ನಿಮಗೆ ಹಿಡ್ಲಿಕ್ಕೆ ಚಂದಾಗ ಬರಂಗಿಲ್ಲ. ಪೇನ್ ಇತ್ತಂದ್ರೆ ನೀವು ಹ್ಯಾಂಡಲ್ ಮಾಡ್ತೀರಿ. ಲೈಕ್ ಅನದರ್ ಎಕ್ಸಾಂಪಲ್ ಮಿಲಿಟರಿ ಹೆಂಗೆ ಕೊಡ್ಬೋದು, ಬರೀ ನಿಮ್ಮ ಕಡೆ ಗನ್ ಇದ್ರೆ ಉಪಯೋಗ ಇಲ್ಲ, ಬುಲೆಟ್ಸು ಬೇಕಾ. ದಟ್ ಕಾಂಬಿನೇಷನ್ ಮಾಡಿದಾಗ ನೀವು ಫೈರ್ ಮಾಡ್ತೀರಿ, ಮುಂದೆ ರಿಸಲ್ಟ್ ಬರ್ತದೆ. ಅದರ್ವೈಸ್ ಏನೂ ಉಪಯೋಗ ಇಲ್ಲ. ಅದೇ ರೀತಿಯಲ್ಲಿ ಬರೀ ವಿದ್ಯೆ ಇದ್ರೂ ಉಪಯೋಗ ಇಲ್ಲ, ಬರೀ ಬುದ್ಧಿ ಇದ್ರೂ ಉಪಯೋಗ ಇಲ್ಲ. ಎರಡದು ಕಾಂಬಿನೇಷನ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಕೆಲಸ ಆಗ್ತದೆ. ಸೊ ಈಗ ಒಂದು ಮೆಡಿಟೇಷನ್ ಇದಕ್ಕೆ ಯಾಕೆ ಮಾಡಬೇಕು? ಬಹಳಷ್ಟು ಮಂದಿದು, ಬಹಳಷ್ಟು ಹುಡುಗರದು, ನಾವು ರೀಸೆಂಟ್ಲಿ ನಿನ್ನೆ ಹೋಗಿದ್ದ ಒಂದು ನಮ್ಮ ಅದೇ ಕೇಸ್ ಬಂತು. ಅವ್ರು ಹೇಳಿದ್ರು ಮೆಮ್ರಿ ಪವರ್ ಅದ ಪ್ರಾಬ್ಲಮ್ ಅದ ಹುಡುಗರಿಗೆ. ನಮಗೆ ಇನ್ನೊಬ್ರು ಡಾಕ್ಟರ್ ಭೇಟಿಯಾಗಾರ, ಅವ್ರು ಹೇಳಿದ್ರು ಸರ್ ನಾನು ಸ್ವತಃ ಮೆಮರಿ ಪವರ್ ಪ್ರಾಬ್ಲಮ್ ಅದ. ಯಾಕಂದ್ರೆ ಏನ್ ಡಾಕ್ಟರ್ ಇದ್ರು ಕಡಿಗೆ ಅವ್ರ ಮನುಷ್ಯನೇ ಅಂತಾರೆ. ಓಕೆ, ಸೊ ಇದಕ್ಕೆ ಏನ್ ಸೊಲ್ಯೂಷನ್ ತೆಗಿಬಹುದು ಅಂತ ಹೇಳಿ ನಿನ್ನೆ ರಾತ್ರಿ ಹಿಡಿದು ನಾವು ವಿಚಾರ ಮಾಡ್ಕೋತೇ ಕೂತು. ರಾತ್ರಿ ನನಗೆ 4 ಗಂಟೆಗೆ ಸ್ಟ್ರೈಕ್ ಇದು ಏನ್ ಮಾಡ್ಬೇಕಂತ ಹೇಳಿ. ಓಕೆ, ಸೊ ಅದನ್ನೇ ಟೆಕ್ನಿಕ್ಸ್ ನಾವು ಈಗ ಒಂದು 10 ಮಿನಿಟ್ಸ್ ನಾವು ಕಲ್ತು ಮತ್ತೆ ಮುಂದೆ ಪೋರ್ಷನ್ ಹೋಗ್ತೀವಿ. ಏನ್ ಮಾಡಬೇಕು? ದ ವೆರಿ ಸಿಂಪಲ್ ಥಿಂಗ್. ಆಲ್ರೆಡಿ ನಿಮ್ಮ ಕಡೆ ದುಡ್ಡು ಕೊಟ್ಟಿರ್ತೀವಿ. ಸೊ ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ ನೀವು ಇದನ್ನು ಮಾಡ್ಬೋದು. ಅಥವಾ ನಿಮ್ಮ ಹುಡುಗರಿಗೆ ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಈ ಟೆಕ್ನಿಕ್ ನೀವು ಹೇಳ್ಬೋದು. ಪ್ರತಿಯೊಂದು ಹುಡುಗೊಂದು ಅಥವಾ ಪ್ರತಿಯೊಂದು ವ್ಯಕ್ತಿದ ಓರಾಸ್ ಬೇರೆ ಬೇರೆ, ಪ್ರತಿಯೊಂದು ಓರಾಸ್ ಮೇಲೆ ಧೂಪ್ ಬೇರೆ ಬೇರೆ ಕೊಡ್ತೀವಿ. ಸೊ ಇದಕ್ಕೆ ಜನರಲ್ ಧೂಪ್ ಅನ್ಲಿಕ್ಕೆ ಬರಂಗಿಲ್ಲ. ಬಟ್ ಆದ್ರೂ ಒಂದು ಪ್ರಯತ್ನ ಮಾಡಿ ಈ ಮೆಮರಿ ಪವರ್ ಸಂಬಂಧ ನಾವು ಒಂದು ಜನರಲ್ ಧೂಪ್ ರೆಡಿ ಮಾಡ್ಬೇಕಂತ ಪ್ರಯತ್ನ ಆಗಿದ್ದೀವಿ. ಐ ಥಿಂಕ್ ಒಂದು 3-4 ಡೇಸ್ ನಮಗೆ ಅದ್ರ ಸಿಗ್ತದೆ. ಓಕೆ, ಈಗ ನಾವೇನು ಮಾಡೋಣ, ನಿಮ್ಮ ಕೈಯಾಗ ಏನು ಕೊಟ್ಟಿವಿ ನಿನ್ನೆ, ಆ ಧೂಪ್ ತಗೊಂಡೇ ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡೋಣ. ಓಕೆ, ಸೊ ರಾಜ ಒಂದು ಧೂಪ್ ಕೊಡುತ್ತೆ ಮೇಲೆ ಪ್ಯಾಕೆಟ್ ಮೇಲೆ ಅದಿಲ್ಲ ಕೊಡ್ತಾರೆ ಒಂದು ಕೊಡಿ. ಈಗ ಸಪೋಸ್ ಟು ಬಿ ಇದೇ ಧೂಪ್ ನಿಮಗೆ ಕೊಟ್ಟಿದ್ದೇವೆ ನಿನ್ನೆ. ಏನು ಮಾಡಬೇಕು? ಬರ್ತದೆ ಸ್ಕ್ರೀನ್ ಆಗದಲ್ಲ, ಈ ತರ ಇದು ಧೂಪ್ ಕೈಯಾಗಿ ಇಟ್ಕೋಬೇಕು ಲೆಫ್ಟ್ ಹ್ಯಾಂಡ್ನಾಗ. ಆಲ್ ರೈಟ್, ಲೆಫ್ಟ್ ಹ್ಯಾಂಡ್ನ ಕೈ ಇಟ್ಟು ಅದ್ರ ಮೇಲೆ ನೀವು ಕವರ್ ಮಾಡ್ಬೇಕು ಈ ರೀತಿಯಲ್ಲಿ. ಅಂದ್ರೆ ಇದು ಶೇಪ್ ಹಿಂಗೆ ಇರ್ಬೇಕು, ಇದು ಓಲೋ ಶೇಪ್ ಇರ್ತದ, ಈ ರೀತಿಯಲ್ಲಿ ಇಟ್ಕೋಬೇಕು. ಆಲ್ ರೈಟ್, ಎಲ್ಲ ವಿದ್ಯಾರ್ಥಿಗಳು ನೀವು ಹೇಳ್ರಿ, ಇದು ಬೇಕಾದ್ರೆ ಭಾಳ ಬೆಸ್ಟ್ ಆಗ್ತದೆ ಇದು. ಆ್ಯಂಡ್ ಯಾರ್ಯಾರ ಮೆಮರಿ ಪವರ್ ಪ್ರಾಬ್ಲಮ್ ಅದ ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಮನೆಯೊಳಗೆ, ಅವರಿಗೂ ಅದು ಮೇನ್ ಇರ್ತದ. ಐ ಥಿಂಕ್ ಈಗ ಅಬೌವ್ 50 ಮಂದಿಗೆ ಸ್ವಲ್ಪ ಚಾಲು ಆಗಿದೆ ಈಗ, ನೀವು ಅವ್ರಿಗೂ ಹೇಳ್ಬೋದು. ಸೊ ಹಿಂಗೆ ಇಟ್ಕೊಂಡು ಮನಸ್ಸಿನಾಗ ನೀನೇ ನಾವು ಹೇಳ್ದಂಗೆ ಮೆಡಿಟೇಷನ್ ಮಾಡಿದಾಗ ಫಸ್ಟ್ ಗುರುಗಳಿಗೆ, ಗುರು ಅಂತರ್ಗತ ಕುಲದೇವ್ರಿಗೆ ನೀವು ನಮಸ್ಕಾರ ಮಾಡ್ತೀರಿ, ಪ್ರೇಯರ್ ಮಾಡ್ಕೋತೀರಿ. ದೆನ್ ಯು ಸೇ ಏನಪ್ಪಾ ಅಂದ್ರೆ
ನನಗೆ ಮೆಮ್ರಿ ಇದು ಪ್ರಾಬ್ಲಮ್ ಅದ, ನನಗೆ ಸ್ವಲ್ಪ ಬುದ್ಧಿದು ಪ್ರಾಬ್ಲಮ್ ಅದ, ನನಗೆ ಒಂದು ಸ್ವಲ್ಪ ವಿದ್ಯಾದು ಪ್ರಾಬ್ಲಮ್ ಅದ. ಓಕೆ, ಈ ರೀತಿ ಯಾಕಂದ್ರೆ ವಿದ್ಯಾ ಬುದ್ಧಿ ಆ್ಯಂಡ್ ಮೆಮ್ರಿ ಹಿಂಗೆ ನಾವು ತಗೊಳಂತ. ಹುಡುಗರಿಗೆ ಇದೂ ಬೇಕಾಗ್ತದೆ, ಅವ್ರಿಗೆ ಮೆಮ್ರಿನೂ ಬೇಕು, ಅವ್ರಿಗೆ ವಿದ್ಯಾನೂ ಬೇಕು, ಬುದ್ಧಿನೂ ಬೇಕು. ಅವ್ರಿಗೆ ಇಷ್ಟೇ ಪಾಸಿಟಿವ್ ಬುದ್ಧಿ ಬೇಕು, ಕಾಪಿ ಹೆಂಗೆ ಮಾಡೋದಂತ ಬುದ್ಧಿ ಬೇಡ. ಆಲ್ ರೈಟ್. ಸೊ ಇಲ್ಲಿ ನೀವು ಪ್ರಾಬ್ಲಮ್ ಹೇಳ್ತೀರ ಅವರಿಗೆ, ಇದಕ್ಕೆ ದೇವ್ರ ಮುಂದೆ ಕೂತ ಕಣ್ಣು ಮುಚ್ಕೊಂಡು ಮಾಡ್ಬೇಕಿದೆ ಅಲ್ಲ, ಕಣ್ಣು ತೆಗೆದು ದಯವಿಟ್ಟು ಮಾಡಬೇಡ್ರಿ. ಯಾಕಂದ್ರೆ ನಿಮ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇದ್ರ ಮೇಲೆ ಇರ್ತದೆ. ನೆಕ್ಸ್ಟ್ ನೀವೇನು ಹೇಳ್ತೀರಿ, ಫಸ್ಟ್ ಏನು ಹೇಳಿದ್ರಿ ನೀವು, ನನಗೆ ಮೆಮ್ರಿದು, ವಿದ್ಯಾ ಬುದ್ಧಿದು, ಸ್ಮರಣ ಶಕ್ತಿದು ಪ್ರಾಬ್ಲಮ್ ಅಂತ. ನೆಕ್ಸ್ಟ್ ನೀವು ಹೇಳ್ರಿ, ನನಗೆ ಸ್ಮರಣ ಶಕ್ತಿ, ವಿದ್ಯಾ ಬುದ್ಧಿ ಪ್ರಾಬ್ಲಮ್ ಅದ, ನಾ ಇದೇ ಅಕ್ಸೆಪ್ಟ್ ಮಾಡ್ತೀನಿ. ಲೈಕ್ ನೀವು ಮಾಡ್ತೀರ ಜಸ್ಟ್ ಅಕ್ಸೆಪ್ಟ್ ಮಾಡ್ಕೋತೀನಿ. ಆ್ಯಂಡ್ ಥರ್ಡ್ ಪಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹೇಳ್ರಿ, ಇವೆಲ್ಲ ಪ್ರಾಬ್ಲಮ್ನ ಅಕ್ಸೆಪ್ಟ್ ಮಾಡ್ಕೋತೀನಿ, ಆದ್ರೆ ನನ್ನ ಜೀವನದಿಂದ ಇವೆಲ್ಲ ನೆಗೆಟಿವ್ ಪ್ರಾಬ್ಲಮ್ಸ್ ಏನವ, ಅಥವಾ ಮೆಮ್ರಿ ದೆನ್ ವಿದ್ಯಾ ಬುದ್ಧಿ ಸಂಬಂಧ ಏನು ಪ್ರಾಬ್ಲಮ್ಸ್ ಅವ ಅದೆಲ್ಲ ಹೋಗ್ಬಿಡ್ಲಿ, ನಾ ಅದಕ್ಕೆ ಮುಕ್ತತಾ ಕೇಳ್ಕೊತೀನಿ ಅಥವಾ ರಿಲೀಸ್ ಮಾಡ್ತೀನಿ. ಸೊ 3 ಸಲ ಅಥವಾ 5 ಸಲ ಅದಕ್ಕೆ ಮುಕ್ತ 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 ಅಂದ್ರಿ, ಅಥವಾ ರಿಲೀಸ್ 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 ಅಂದ್ರಿ. ಆ್ಯಂಡ್ ದೇನ್ ಯು ಬರ್ನ್ ಇಟ್. ಆ ಚಾಲೆಂಜು ನೀ ಇದು 1 ತಿಂಗಳು ಅಂದ್ರೆ ಇದು ಪೇಷನ್ಸ್ ಬೇಕು, ಪೇಷನ್ಸ್ ಬೇಕು ಆ್ಯಂಡ್ ಬಿಲೀಫ್ನು ಬೇಕು, ಎರಡು ಬೇಕಲ್ಲ. ಇದು ಆ ಹುಡುಗರ ಕಡೆ ಮಾಡಿಸ್ರಿ, ಅಥವಾ ಯಾರಿಗಿದು ಪ್ರಾಬ್ಲಮ್ ಅದ ಅವ್ರ ಕಡೆ ಮಾಡಿಸ್ರಿ, ಅಥವಾ ನಮ್ದೇ ಬುದ್ಧಿ ಸ್ವಲ್ಪ ಸರಿ ಇಲ್ಲ ಹಿಂಗೆ ನಮಗೆ ಅನಿಸ್ಲಿಕ್ಕತ್ತು ಅಂದ್ರೆ, ನೆಗೆಟಿವ್ ಥಾಟ್ಸ್ ನಮ್ಮ ಕಡೆ ಭಾಳ ಇದ್ದವು ಅಂದ್ರೆ ನೀವು ಇದು ಮಾಡ್ಬೋದು. ಸೊ ದ್ಯಾಟ್ ಇದು ನೀವು ಮಾಡಿ ನೀವು ಬರ್ನ್ ಮಾಡ್ಲಿಕ್ಕೆ ಚಾಲು ಮಾಡ್ರಿ ದೇವ್ರ ಮುಂದೆ ಇಟ್ಟು. ಇದಕ್ಕೆ ದಿಶಾದೇನು ಸಂಬಂಧ ಇಲ್ಲ. ಆದರೂ ವಿದ್ಯಾರ್ಥಿ ಮಂದಿಗೆ ಅಥವಾ ಯಾರು ಈ ರೇಖಿ ಪ್ರಾಕ್ಟೀಸಿಂಗ್ ಮಾಡ್ತಾರ, ಹೀಲಿಂಗ್ ಪ್ರಾಕ್ಟೀಸಿಂಗ್ ಮಾಡ್ತಾರ, ಓಕೆ, ಈ ಎಲ್ಲ ಮಂದಿಗೆ ನಾವು ಆದಷ್ಟು ಪೂರ್ವ ಅಥವಾ ಉತ್ತರ ದಿಶಾ ಭಾಳ ಚಲೋ ಅಂತ ಹೇಳ್ತೀವಿ. ಉತ್ತರ ಅಂದ್ರೆ ಪ್ರೋಗ್ರೆಸಿವ್ ದಿಶಾ ಅಂತದ, ಪೂರ್ವ ಅಂದ್ರೆ ಅದನ್ನು ಪ್ರೋಗ್ರೆಸಿವ್ ಡೈರೆಕ್ಷನ್ ಅದ ಅಂತೇಳಿ. ಈಸ್ಟ್ ಆ್ಯಂಡ್ ನಾರ್ತ್ ಈ ಸೈಡ್ ನೀವು ಮುಖ ಮಾಡಿ ಕೂತ್ರೆ ಇದು ಭಾಳ ಬೆನಿಫಿಷಿಯಲ್ ಆಗ್ತದೆ ಆ್ಯಕ್ಚುಲಿ. ಆಲ್ ರೈಟ್. ಸೊ ಇದು ಕಲ್ಪನಾ ಬಂತು, ಈ ರೀತಿಯಲ್ಲಿ ನಿಮಗೆ ಮಾಡೋದದ. ಏನೇ ಡೌಟ್ಸ್ ಇದ್ರೆ ಕೇಳ್ಕೊಂಡ್ಬಿಡ್ರಿ ಈಗ, ಯಾಕಂದ್ರೆ ಅದು ವಿಡಿಯೋ ನಂಗೆ ಬರ್ತದ. ಬಟ್ ನಿಮಗೆ ಏನಾರ ಡೌಟ್ಸ್ ಇದ್ದಂದ್ರೆ ದಯವಿಟ್ಟು ಈಗ ಕೇಳ್ಕೊಂಡ್ಬಿಡ್ರಿ. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. 3 ಸ್ಟೇಜ್ನಾಗ ಹೋಗ್ತೀವಿ. ಒಂದು ನಾವು ನಮ್ಮ ಪ್ರಾಬ್ಲಮ್ ಹೇಳ್ಕೊತೀವಿ, ಮೆಮ್ರಿ ಪ್ರಾಬ್ಲಮ್ ಅದ, ಬುದ್ಧಿ ಪ್ರಾಬ್ಲಮ್ ಅದ, ವಿದ್ಯಾ ಪ್ರಾಬ್ಲಮ್ ಅದ, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ಕೆಪಾಸಿಟಿ ಅಂದ್ಬಿಟ್ಟು ಕಡಿಮೆ ಇರ್ತದೆ, ಅದಕ್ಕೆ ನಾವು ಮತ್ತೆ ಬುದ್ಧಿನೇ ಅಂತೀವಿ. ನೆಕ್ಸ್ಟ್ ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಂಗಿಲ್ಲ ಹುಡುಗರಿಗೆ, ಸೊ ವಿದ್ಯಾದ ಸಮಸ್ಯೆ. ಓಕೆ, ಆಮೇಲೆ ಇದೇ ವಿದ್ಯೆ ನಿಮ್ಮ ಕಡೆ ಇರ್ತದೆ, ರಗ್ಗಡ್ ಸಲ ನೀವು ಪಾಠಾಂತರ ಮಾಡಿರ್ತೀರಿ, ಬಾಯಾಟ್ ಮಾಡ್ಕೊಂಡಿರ್ತೀರಿ, ಸ್ಟಡಿ ಮಾಡಿರ್ತೀರಿ, 10 ಸಲ ರಿವಿಷನ್ ಮಾಡಿರ್ತೀರಿ, ಆದ್ರೆ ಎಕ್ಸಾಮ್ ಹಾಲ್ನಾಗ ಅದು ನಿಮಗೆ ನೆನಪು ಬರಂಗಿಲ್ಲ. ದ್ಯಾಟ್ ಮೀನ್ಸ್ ಬುದ್ಧಿ ಎಲ್ಲೋ ಸ್ಟ್ರೈಕ್ ಆಗ. ಆಲ್ ರೈಟ್, ಇದು ನೀವು ಹೇಳ್ರಿ. ಸೊ ಫಸ್ಟ್ ಆಫ್ ಆಲ್ ನೀವು ಪ್ರಾಬ್ಲಮ್ ಹೇಳ್ತೀರಿ, ದೆನ್ ನೀವು ಪ್ರಾಬ್ಲಮ್ ಅಕ್ಸೆಪ್ಟ್ ಮಾಡ್ಕೋತೀರಿ, ಎಸ್ ಇದು ನನ್ನ ಕಡೆ ಅದ. ಆಲ್ ರೈಟ್. ಥರ್ಡ್ ಸ್ಟೇಜ್ನ ನೀವೇನು ಮಾಡ್ತೀರಿ ಅಂದ್ರೆ, ಇದು ರಿಲೀಸ್ ಆಗಲಿ ನನ್ನ ಕಡೆಯಿಂದ, ನನ್ನ ಲೈಫ್ನಾಗಿಂದ ಹೋಗ್ಬಿಡ್ಲಿ, ನನ್ನ ಬಾಡಿ ಒಳಗಿಂದ ಹೋಗ್ಬಿಡ್ಲಿ, ನನ್ನ ಮೈಂಡ್ ಒಳಗಿಂದ ಹೋಗ್ಬಿಡ್ಲಿ ಅಂತ ಹೇಳ್ಕೊಂಡು ನೀವು ರಿಲೀಸ್ ಮಾಡ್ತೀರಿ, ಅಥವಾ ಮುಕ್ತ ಅಂತೀರಿ. ಅದು 5 ಸಲ ಅಂತೀರಿ. ಆ್ಯಂಡ್ ಆ್ಯಕ್ಚುಲಿ ಇದು ಪ್ರೇಯರ್ ಏನು ಮಾಡ್ತೀರಿ, ಇದು ಬೆಸ್ಟ್ ನಿಮಗೆ ರಿಸಲ್ಟ್ ಕೊಡ್ಬೇಕಂದ್ರೆ ಮಿನಿಮಮ್ 3 ಟೈಮ್ಸ್ ಮಾಡ್ಬೇಕು. ಸಿ ಐ ಹ್ಯಾವ್ ದಿಸ್ ಪ್ರಾಬ್ಲಮ್, I accept this problem, and then release it, and I accept it, and I have to release that. I wish to release that, and next say release, 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 like that. ಅಂದರೆ ಇದು ನೀವು 3 ಸಲ ರಿಪಿಟೇಷನ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಫ್ಯಾಂಟಾಸ್ಟಿಕ್ ಇಫೆಕ್ಟ್ಸ್. ಇದನ್ನೇ ನಾವು ಟ್ಯಾಪಿಂಗ್ ಮೆಥಡ್ನಾಗೂ ಮಾಡ್ತೇವೆ, ಬಟ್ ಅಲ್ಲಿ ಚಕ್ರದದ್ದು ಮಾಡ್ಕೋತೀವಿ. ಇಲ್ಲಿ ಏನಾಗ್ತದ, ಇದು ಬೆನಿಫಿಟ್ಸ್ ಹೆಂಗೆ ಆಗ್ತದ, ಯಾವಾಗ ನೀವು ಅದು ಪ್ರೇಯರ್ ಕಂಪ್ಲೀಟ್ಲಿ ಈ ಧೂಪ್ನಾಗ ಹಾಕ್ತೀರಿ, ಲಿಟ್ರಲಿ ಹೇಳ್ತೀನಿ, ಆ ಎನರ್ಜಿ, ಅದು ಸೆನ್ಸ್, ಅದು ಭಾವನಾತ್ಮಕ ಇರುತ್ತೆ, ಆ ಧೂಪ್ನ ಹೋಗಿರ್ತದೆ. ಯಾಕಂದ್ರೆ ಇದು ನೀವು ಹೇಳೋ ಮುಂದೆ ನಿಮ್ಮೆಲ್ಲಕ್ಕಿಂತ ಇಂಪಾರ್ಟೆಂಟ್ ಹಾರ್ಟ್ ಚಕ್ರ ಆಕ್ಟಿವ್ ಆಗಿರ್ತದೆ. ಯಾಕಂದ್ರೆ ನಿಮ್ಮ ಇಮೋಷನ್ಸ್ ಎಲ್ಲ ಅಲ್ಲೇ ಬಂದಿರ್ತಾವೆ. ಆ್ಯಂಡ್ ಥ್ರೂ ದ್ಯಾಟ್ ನೀವು ಬರೀ ಹಿಂಗೆ ಕೈ ಇಡ್ರಿ, ಈಗ ಸ್ವಲ್ಪ ಕಣ್ಣು ಮುಚ್ಕೋರಿ, ಆ್ಯಂಡ್ ಸಂಪೂರ್ಣತೆ ವಿಜುವಲೈಸ್ ಮಾಡ್ರಿ ಆ ಕೈಯಾಗ ಆ ಧೂಪದ ಅಂತೇಳಿ. 1 ಮಿನಿಟ್ನಾಗ ನಿಮಗೆ ಸ್ಲೈಟ್ಲಿ ಬಿಸಿ ಬಿಸಿ ಫೀಲ್ ಆಗ್ಬೋದು, ಸಮ್ ಹಾಟ್ ವೇಸ್.
ರೈಟ್? ಸೆನ್ಸ್ ಮಾಡ್ರಿ. ಒಂದು 40 ಸೆಕೆಂಡ್, 50 ಸೆಕೆಂಡ್, 1 ಮಿನಿಟ್ನಾಗ ನಿಮ್ಮದು ಕಲ್ಪನಾ ಬರ್ತದೆ. ಬಿಸಿ ಬಿಸಿ ಆಗ್ತಿರ್ತದೆ ಕೈ.